ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ದೊಡ್ಡವರಿಗೆ ಕಾಲಿಗೆ ನಮಸ್ಕಾರ, ಸಣ್ಣವರಿಗೆ ಹಂಗ ನಮಸ್ಕಾರ. ಮೊದಲನೇ ಭಾಗದಲ್ಲಿ ನಿಮಗೆ ಕೊಲ್ಲೂರು ಮೂಕಾಂಬಿಕೆಯ ಬಗ್ಗೆ ಪೌರಾಣಿಕ ಕಥೆಯನ್ನ ನಿಮಗೆ ನಾನು ಹೇಳಿದ್ದೆ. ಯಾವ ರೀತಿಯಾಗಿತ್ತು ಅನ್ನೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಈ ಎರಡನೆಯ ಭಾಗದಲ್ಲಿ ಈ ದೇವಿಯ ವಿಶೇಷತೆ ಏನು, ಇಲ್ಲಿರುವಂತಹ ಉದ್ಭವ ಲಿಂಗ ಏನಿದೆ, ಸ್ವಯಂಭೂ ಲಿಂಗ ಏನಿದೆ, ಇದರ ವಿಶೇಷತೆ ಏನು, ಅದರ ಜೊತೆಗೆ ಈ ದೇವಸ್ಥಾನದ ಒಳಭಾಗದಲ್ಲಿ ಇನ್ಯಾವ ದೇವರನ್ನ ಪೂಜಿಸಲಾಗುತ್ತೆ, ಇಲ್ಲಿರುವಂತಹ ಪೂಜೆ ಯಾವ್ಯಾವ್ದು ಮಾಡಲಾಗುತ್ತೆ, ಉಳ್ಕೊಳ್ಳೋದು ಹೇಗೆ, ಇವೆಲ್ಲವೂ ಕೂಡ ನಿಮಗೆ ಮಾಹಿತಿಯನ್ನ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಜೊತೆಗೆ ಪರಶುರಾಮನ ಕಥೆ ಕೂಡ ಬರುತ್ತೆ, ರಾಮಾಯಣದ ಒಂದು ಕಥೆ ಕೂಡ ಇಲ್ಲಿಗೆ ಬರುತ್ತೆ. ಹೇಗೆ ಎಷ್ಟು ವಿಶೇಷತೆ ಅಲ್ವಾ ಈ ಕೊಲ್ಲೂರು ಮೂಕಾಂಬಿಕೆ, ನೋಡಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ. ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನ ಲಂಕೆಗೆ ಕೊಂಡೊಯ್ಯುವಾಗ ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿ ಸಂಜೀವಿನಿ ಪರ್ವತ ಬಿದ್ದಿರೋದ್ರಿಂದ ಸಾಕಷ್ಟು ಗಿಡಮೂಲಿಕೆಗಳು ಸಹ ಇಲ್ಲಿ ದೊರೆಯುತ್ತವೆ ಅಂತ ಸ್ಥಳೀಯರಲ್ಲಿರುವಂತಹ ನಂಬಿಕೆ. ಮೂಕಾಂಬಿಕೆ ದೇವಿಯ ವಿಗ್ರಹದ ಮುಂದೆ ಆಕೆಯ ಸ್ವಯಂಭೂ ಲಿಂಗವಿದೆ. ಈ ಲಿಂಗದಲ್ಲಿ 2 ಗೆರೆಗಳು ಇದ್ದು ಲಿಂಗವು 2 ಭಾಗಗಳಾಗಿರುವಂತೆ ಕಾಣಿಸುತ್ತೆ. ಅದು ಚಿನ್ನಲೇಪಿತವಾಗಿದೆ. ಚಿಕ್ಕ ಭಾಗವು ಬ್ರಹ್ಮ, ವಿಷ್ಣು, ಈಶ್ವರ ಸ್ಥಳಗಳೆಂದು, ದೊಡ್ಡ ಭಾಗವು ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಸ್ಥಳವೆಂದು ಇಲ್ಲಿಯ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇರುತ್ತೆ ಅಂತ ಹೇಳಲಾಗತ್ತೆ. ಅಲಂಕಾರ ಪೂಜೆಗಳು ಮೂಕಾಂಬಿಕೆಗೆ ಇರುತ್ತೆ, ಅಭಿಷೇಕ ಮಾತ್ರ ಲಿಂಗಕ್ಕೆ. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ದೇವಿಯ ದರ್ಶನವನ್ನ ಪಡೆಯೋಕೆ ಅವಕಾಶ ಇದೆ. ಇನ್ನು ದೇವಿಯು ಶಾಂತ ರೂಪಳಾಗಿ ಕಾಣಿಸುತ್ತಾಳೆ. 4 ಕೈಗಳು ಇರುವ ದೇವಿಗೆ ಮೊದಲ 2 ಕೈಯಲ್ಲಿ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ ಹಿಡಿದಿದ್ದಾಳೆ. ಉಳಿದ 2 ಕೈಗಳಲ್ಲಿ ಒಂದು ಅಭಯ ಮುದ್ರೆ, ಇನ್ನೊಂದು ವರದ ಮುದ್ರೆಯಲ್ಲಿವೆ. ಕೆಳಗಡೆ ಪೀಠದ ನಡುವಿನಲ್ಲಿ ಗೋಲ್ಡ್ ಕಲರ್ ಹರಿವಣ ತರ ಮುಚ್ಚಿದ್ದಾರೆ. ಅದರ ಒಳಗಡೆ ಸ್ವಯಂಭೂ ಲಿಂಗ, ನೆಲದಿಂದ ಮೂಡಿರುವಂತ ಲಿಂಗ. ಲಿಂಗದ ಮೇಲ್ಗಡೆ ಪೂರ್ವ ಪಶ್ಚಿಮವಾಗಿ ಚಿನ್ನದ ರೇಖೆ ಇದೆ. ಹೇಗೆ ಎಡಭಾಗದಲ್ಲಿ ಕಾಳಿ ಲಕ್ಷ್ಮಿ ಸರಸ್ವತಿ ಸಾನ್ನಿಧ್ಯ, ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ. ಅಭಿಷೇಕ, ಅರ್ಚನೆ, ನೈವೇದ್ಯ ಎಲ್ಲ ಆಗುವುದು ಕೆಳಗಡೆ ಲಿಂಗಕ್ಕೆ. ಮೇಲ್ಗಡೆ ಕಾಣುವಂತಹ ವಿಗ್ರಹ ಶ್ರೀಚಕ್ರದ ಮೇಲೆ ಶಂಕರಾಚಾರ್ಯ ಕಂಡಂತ ತಪಸ್ಸಿನಲ್ಲಿ ಕಂಡಂತ ರೂಪವನ್ನು ಶ್ರೀಚಕ್ರ ಯಂತ್ರದ ಮೇಲೆ ಪ್ರತಿಷ್ಠೆ ಮಾಡಿದ್ದಾರೆ. ಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿರೋದು ಪಂಚಲೋಹದ ವಿಗ್ರಹ. ಸರ್ವಾಭರಣಕ್ಕೆ ಅಲಂಕಾರ ಮಾಡೋದು ಮೇಲ್ಗಡೆ ವಿಗ್ರಹಕ್ಕೆ. ಅಭಿಷೇಕ, ಅರ್ಚನೆ, ನೈವೇದ್ಯ ಎಲ್ಲ ಆಗುವುದು ಕೆಳಗಡೆ ಲಿಂಗಕ್ಕೆ. ಸರ್ವಾಭಿಷ್ಟವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೋಭಿಷ್ಟವನ್ನು ತಾಯಿ ಮೂಕಾಂಬಿಕೆ ನೆರವೇರಿಸಿಕೊಡ್ತಾರೆ. ಬೆಂಗಳೂರಿನಿಂದ 420 ಕಿಲೋಮೀಟರ್, ಮಂಗಳೂರಿನಿಂದ 120 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಕೇರಳದ ವಾಸ್ತು ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಒಳಗಡೆಗೆ ಪ್ರವೇಶಿಸ್ತಾ ಇದ್ದ ಹಾಗೆ 20 ಅಡಿಗಳಷ್ಟು ಎತ್ತರವಿರುವ ಧ್ವಜಸ್ತಂಭವು ಭಕ್ತರನ್ನ ಆಕರ್ಷಿಸುತ್ತೆ. ಅದರ ಪಕ್ಕದಲ್ಲಿಯೇ ಅದಕ್ಕಿಂತ ಚಿಕ್ಕದಾದ ಧ್ವಜಸ್ತಂಭವು ಚಿನ್ನದ ಹೊದಿಕೆಯಿಂದ ಕಂಗೊಳಿಸುತ್ತೆ. ಧ್ವಜಸ್ತಂಭವನ್ನ ದರ್ಶನ ಮಾಡಿ ನಮಸ್ಕರಿಸಿದ ನಂತರ ಭಕ್ತರು ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡುತ್ತಾರೆ. ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡುವಾಗ ಪುರುಷರು ಅಂಗಿ ಬನಿಯನನ್ನ ತೆಗೆದು ದರ್ಶನವನ್ನ ಮಾಡಬೇಕು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿರುವ ಇತರೆ ದೇವತೆಗಳು ಯಾವುದಂದ್ರೆ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಪಾರ್ಥೀಶ್ವರ, ಶ್ರೀ ಪಂಚಮುಖ ಗಣಪತಿ, ಶ್ರೀ ಚಂದ್ರಮೌಳೀಶ್ವರ, ಶ್ರೀ ಪ್ರಾಣಲಿಂಗೇಶ್ವರ, ಶ್ರೀ ನಂಜುಂಡೇಶ್ವರ, ಶ್ರೀ ಆಂಜನೇಯ, ಶ್ರೀ ವೆಂಕಟರಮಣ, ಶ್ರೀ ತುಳಸಿ ಗೋಪಾಲಕೃಷ್ಣ. ದೇವಿಯ ವಿಗ್ರಹವನ್ನ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸ ಈ ಪಂಚಲೋಹಗಳಿಂದ ತಯಾರಿಸಲಾಗಿದೆ. ಕರ್ನಾಟಕದಲ್ಲಿ ಪರಶುರಾಮ ಹೇಳಿದ 7 ಮುಕ್ತಿ ಸ್ಥಳಗಳ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಕೊಲ್ಲೂರು ಕೂಡ ಒಂದು. ಈ 7 ಮುಕ್ತಿ ಸ್ಥಳಗಳು ಯಾವುದಂದ್ರೆ ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕುಂಬಾಶಿ, ಕೋಟೇಶ್ವರ, ಶಂಕರನಾರಾಯಣ ಮತ್ತು ಗೋಕರ್ಣ. ಈ ದೇವಸ್ಥಾನವನ್ನ ವಾಗ್ದೇವತೆ ಅಂತ ಪೂಜಿಸುತ್ತಾರೆ. ಮಾತು ಮತ್ತು ಅಕ್ಷರಗಳ ದೇವತೆ ಅಂತ. ಪಾರ್ವತಿ ದೇವಿಯ ಏಕೈಕ ದೇವಾಲಯ ಕೊಲ್ಲೂರು ಮೂಕಾಂಬಿಕೆ ದೇವಾಲಯವಾಗಿದೆ.
ಕೈ ದೋ ಮೂಕಾಂಬಿಕೆ ಅಂತ ಬಂದಿದ್ದು ಯಾಕೆ? ಇಲ್ಲಿ ಕೋಲ ಮಹರ್ಷಿ ತಪಸ್ಸು ಮಾಡಿರೋದ್ರಿಂದ ಕೊಲ್ಲೂರು ಅಂತ ಹೆಸರಾಯ್ತು. ಮೂಕಾಸುರನನ್ನು ಸಂಹಾರ ಮಾಡೋದಕ್ಕೆ ತಾಯಿ ಹೆಸರು ಮೂಕಾಂಬಿಕೆ ಅಂತ ಆಯ್ತು. ಕೋಲಾಪುರ ಅಂತ ಇದ್ದು ಎಲ್ಲ ಜನರ ವಾಡಿಕೆ ಪ್ರಕಾರ ಕೊಲ್ಲೂರು ಅಂತ ಆಗಿದೆ. ಓಕೆ. ಆಮೇಲೆ ಇಲ್ಲಿರುವಂತಹ ವಿಶೇಷ ಪೂಜೆಗಳು ಏನೇನಿದೆ? ಪೂಜೆ ಚಂಡಿಕೋಮೆಲ್ಲ ಹೋಮ ಆಗುತ್ತೆ. ಚಂಡಿಕೋಮ, ನವಚಂಡಿ, ಶತಚಂಡಿ ಎಲ್ಲ ಆಗುತ್ತೆ. ಮತ್ತೆ ಮೂಕಾಂಬಿಕೆಗೆ ಅಲಂಕಾರ ಪೂಜೆ, ಕುಂಕುಮಾರ್ಚನೆಯಿಂದ ಅಭಿಷೇಕ ಅರ್ಚನೆ, ನೈವೇದ್ಯದ ಪೂಜೆ ಇದೆ. ಮತ್ತೆ ಮಹಾಪೂಜೆ ಇದೆ, ಉದಯಾಸ್ತಮಾನ ಪೂಜೆ ಅಂತ ಇದೆ, ಶತರುದ್ರಾಭಿಷೇಕ ಎಲ್ಲ ಇದೆ, ಎಲ್ಲ ಪೂಜೆ ಇದೆ. ಇಲ್ಲಿ ಯಾರಾದ್ರೂ ಬಂದ್ರೆ ಅವರಿಗೆ ಉಳ್ಕೊಳ್ಳೋಕೆ ಏನಾದ್ರೆ ದೇವಸ್ಥಾನದಿಂದ ವಸತಿ ಗೃಹ ಇದೆ, ಮತ್ತೆ ಪ್ರೈವೇಟ್ನವರದ್ದು ವಸತಿ ಗೃಹ ಇದೆ. ಓಕೆ. ಆಮೇಲೆ ಇಲ್ಲಿ ನಿಯಮಗಳೇನಾದ್ರೂ ಇದೆಯಾ ಗುರುಗಳು? ಅಂದ್ರೆ ನಿಯಮ ಅಂದ್ರೆ ದೇವಸ್ಥಾನದಲ್ಲಿ ಮೊದಲು ಬುಕ್ಕಿಂಗ್ ಮಾಡ್ಕೊಳ್ಬೇಕು. ರಶ್ ಇದ್ರೆ ಸಿಗೋದಿಲ್ಲ ರೂಮ್, ಪ್ರೈವೇಟಿಗೆ ಹೋಗ್ಬೇಕಾಗುತ್ತೆ. ರಶ್ ಇದ್ರೆ ಒಂದು ದೇವಸ್ಥಾನದ ಲೆಕ್ಕದಿಂದ ಒಂದು 4-5 ಲಾಡ್ಜ್ ಇದೆ, ಮತ್ತೆ ಪ್ರೈವೇಟ್ ಎಲ್ಲ ಸಿಗುತ್ತೆ. ಉಳಿಲಿಕ್ಕೆ ತೊಂದರೆ ಆಗುತ್ತೆ. ನವಮಿ ದಶಮಿಗೆಲ್ಲ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್. ಉತ್ಸವಗಳು ಯಾವಾಗ ನಡೆಯುತ್ತೆ? ಉತ್ಸವ ಇಲ್ಲಿ ಈಗ ನವರಾತ್ರಿಗೆ ಮೂಲ ನಕ್ಷತ್ರದಿಂದ 3 ದಿವಸ ಉತ್ಸವ ಇದೆ. ಮತ್ತೆ ನವಮಿ ದಿವಸ ತೇರಾಗುತ್ತಲ್ಲ, ಅದು ಆದ ನಂತರ ಅಮಾವಾಸ್ಯೆ ದೀಪ ಅಂತ ಆಗುತ್ತೆ, ಮತ್ತು ವನಭೋಜನ ಅಂತ ಆಗುತ್ತೆ. ಅದರ ನಂತರ ಮತ್ತೆ ಉತ್ಸವ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಉತ್ಸವ ಇದೆ, ಮತ್ತೆ ಶುಕ್ರವಾರ ಉತ್ಸವ ಇದೆ. ಇನ್ನು ಜನ್ಮಾಷ್ಟಮಿವರೆಗೂ ಎಲ್ಲ ಉತ್ಸವ ನಡೀತದೆ. ಪ್ರತಿದಿನವೂ ಇರುತ್ತಾ? ಪ್ರತಿದಿನವೂ ಉತ್ಸವ ಇರುತ್ತಾ? ಪ್ರತಿದಿನ ಇಲ್ಲ, ಇಲ್ಲೂ ಬಲಿ ಉತ್ಸವ ಇರುತ್ತೆ. ಹೊರಗೆ ರೋಡಲ್ಲಿ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ. ಓಕೆ, ಆಯ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗಂದೂರು ಚೌಡೇಶ್ವರಿ ಅಮ್ಮನ ದರ್ಶನ ಪಡ್ಕೊಂಡು, ಕೊಲ್ಲೂರು ಮೂಕಾಂಬಿಕೆ ಅಮ್ಮನ ದರ್ಶನವನ್ನ ಪಡ್ಕೊಂಡು, ಈಗ ಹೊರನಾಡಿನಲ್ಲಿರುವಂತಹ ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ನಾವೆಲ್ಲ ಹೊರಟಿದ್ದೀವಿ.